ಈ ಬುಧವಾರ ರಾಜ್ಯದಲ್ಲಿ ಸಾರಿಗೆ ಮುಷ್ಕರ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಬಂದಿದೆ. ಮೇ 20ರಂದು ರಾಜ್ಯದಾದ್ಯಂತ ಸರ್ಕಾರಿ ಬಸ್ ಸ್ಥಗಿತವಾಗಲಿದೆಯಾ? ಸರ್ಕಾರದ ಎಸ್ಮಾಗೂ ಸಿಬ್ಬಂದಿಗಳು ಕೇರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಹಿಂಬಾಕಿ ಹಣ ಜಮೆ ಮಾಡಿದ್ರೂ ಕೂಡ ಮುಷ್ಕರವನ್ನು ನಾವು ನಿಲ್ಲಿಸೋದಿಲ್ಲ. 19ನೇ ತಾರೀಕಿನವರೆಗೂ ಕೂಡ ಸಾರಿಗೆ ನೌಕರರು ಡೆಡ್ಲೈನ್ ಕೊಟ್ಟಿದ್ದಾರೆ. ಇನ್ನು ಸಾರಿಗೆ ನೌಕರರ ಬೇಡಿಕೆಯನ್ನ ಪೂರ್ಣವಾಗಿ ಈಡೇರಿಸಿದ್ರೆ ಮಾತ್ರ ಮುಷ್ಕರ ವಾಪಸ್ ತೆಗೆದುಕೊಳ್ತೇವೆ, ಇಲ್ಲವಾದಲ್ಲಿ ಮೇ 19ರ ರಾತ್ರಿಯಿಂದಲೇ ಅಂದರೆ ನಾಳೆ ರಾತ್ರಿಯಿಂದಲೇ ಬಸ್ ಸಂಚಾರದ ಸ್ಥಗಿತದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಾರಿಗೆ ನೌಕರರ ಮನವೊಲಿಸೋದಕ್ಕೆ ಸರ್ಕಾರದಿಂದ ಕಸರತ್ತು ಆಗ್ತಾ ಇದೆ. ಸರ್ಕಸ್ ಮೇಲೆ ಸರ್ಕಸ್ ಮಾಡ್ತಾ ಇದ್ದಾರೆ. ಸಾರಿಗೆ ಮುಷ್ಕರ ತಡೆಯುವುದಕ್ಕೆ ಸಾರಿಗೆ ಮುಖಂಡರ ಜೊತೆಗೆ ಮತ್ತೊಂದು ಸುತ್ತಿನ ಸಭೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸಾರಿಗೆ ಮುಷ್ಕರ ತಡೆಯೋದಕ್ಕೆ ಒಟ್ಟಾರೆಯಾಗಿ ಕಾರ್ಮಿಕ ಇಲಾಖೆಯ ಆಯುಕ್ತರಿಂದ ಇವತ್ತು ಸಂಧಾನ ಸಭೆ ಮಾಡುವಂತಹ ಚಾನ್ಸಸ್ ಇದೆ. ವೇತನ ಪರಿಷ್ಕರಣೆ 1/1/2024ರಿಂದಲೇ ಕೊಡಬೇಕು ಅನ್ನುವಂಥ ಆಗ್ರಹ ಇಟ್ಟಿದ್ದಾರೆ. 2024ರ ಜನವರಿಯಿಂದ 25% ಸಂಬಳ ಹೆಚ್ಚಳಕ್ಕೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ರು. ಆದರೆ ಸರ್ಕಾರ ವೇತನ ಪರಿಷ್ಕರಣೆಯನ್ನ 12.5% ಅಷ್ಟು ನೀಡಿ ಆದೇಶವನ್ನ ಹೊರಡಿಸಿದೆ. 2025ರ ಮಾರ್ಚ್ ತಿಂಗಳಿನಿಂದ ಜಾರಿ ಬರುವಂತೆ ವೇತನ ಹೆಚ್ಚಳ ಮಾಡಿದೆ. ಸರ್ಕಾರದ ಏಕಪಕ್ಷೀಯ ನಿರ್ಧಾರವನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿ ಈಗ ಸಾರಿಗೆ ಮುಖಂಡರು ಹೇಳ್ತಾ ಇದ್ದಾರೆ. 2020ರಲ್ಲಿ ಬಾಕಿ ಉಳಿಸಿಕೊಂಡ ಹಲವು ತಿಂಗಳ ವೇತನವನ್ನು ತಕ್ಷಣ ಪಾವತಿಸಬೇಕು ಅನ್ನೋದಾಗಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಹಳ್ಳಿ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಈಗ ಸಾರಿಗೆ ನೌಕರರ ಬೇಡಿಕೆ ಏನು? ಇನ್ನೊಂದು ಕಡೆ ಇವರನ್ನ ಮನವೊಲಿಸೋದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಪ್ರಯತ್ನ ಮಾಡ್ತಾ ಇದೆ? ದಿವ್ಯದಾಸ್, ಈ ಸಂಬಂಧಪಟ್ಟಾಗೆ ಸಾರಿಗೆ ನೌಕರರಿಗೆ ಸಾಕಷ್ಟು ವರ್ಷಗಳಿಂದ ಸಮಸ್ಯೆ ಆಗ್ತಾ ಇದೆ. ಈ ಸಾಕಷ್ಟು ಸಮಸ್ಯೆಗಳ ಸಂಬಂಧಪಟ್ಟಾಗೆ ಸರ್ಕಾರದ ಮಟ್ಟಕ್ಕೆ ಮನವಿ ಸೇರಿದಂತೆ ಆಗ್ರಹ ರೂಪದಲ್ಲಿ ಹೋರಾಟಗಳನ್ನು ಕೂಡ ಮಾಡ್ಕೊಂಡು ಬರುವಂತ ಕೆಲಸ ಸಾರಿಗೆ ಸಿಬ್ಬಂದಿ ಮಾಡ್ತಾ ಇರುವಂತದ್ದು, ನೌಕರರು ಮಾಡ್ತಾ ಇರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಿಂದ ಗುಡ್ ರೆಸ್ಪಾನ್ಸ್ ಬಂದಿದ್ರು ಕೂಡ ಅದು ನಮಗೆ ಸರಿ ಹೋಗ್ತಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಅರಿಯರ್ಸ್ ಏನಿದೆಯೋ ಅದು ಪೂರ್ತಿ ಪ್ರಮಾಣ ಅರ್ಧಂಬರ್ಧ ಕೊಡುವಂತದ್ದು ಬೇಡ, ನಮಗೆ ಪೂರ್ತಿ ಏನಿದೆಯೋ ಬಾಕಿ ಇದೆಯೋ ಪೂರ್ತಿ ಪ್ರಮಾಣದಲ್ಲಿ ಕೊಡ್ಲಿ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಇದೇ ತಿಂಗಳ 20ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಡುವಂತ ಕೆಲಸ ಸಾರಿಗೆ ನೌಕರರಿಂದ ಆಗಿರುವಂತದ್ದು. 20ರಿಂದ ಸಂಪೂರ್ಣವಾಗಿ ಸಾರಿಗೆ ಸೇವೆ ಎನ್ನುವಂಥದ್ದು ಏನಿರುತ್ತೋ ನಾವು ಬಂದ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಲ್ಲ. ಆದ್ರೆ ಪ್ರತಿಭಟನಾ ರೂಪದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಡಲ್ಲ. ಆದ್ರೆ ಮನೆಗಳಲ್ಲೇ ಕೂತು ನಾವು ಪ್ರತಿಭಟನೆ ಮಾಡ್ತೇವೆ, ಮುಷ್ಕರವನ್ನ ಮಾಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡುವಂತ ಕೆಲಸ ಸಾರಿಗೆ ನೌಕರರಿಂದ ಬಂದಿರುವಂತದ್ದು. ಇಂದು ಸಂಜೆ ಸಾರಿಗೆ ನೌಕರರ ಮುಖಂಡರ ಜೊತೆ ಮಹತ್ವದ ಮೀಟಿಂಗ್ ಅನ್ನು ಕೂಡ ಏರ್ಪಡಿಸುವಂತ ಕೆಲಸ ರಾಮಲಿಂಗಾರೆಡ್ಡಿ ಅವರು ಕೂಡ ಆಗಿರುವಂತದ್ದು. ಮೀಟಿಂಗ್ ಶಾಂತಿನಗರದಲ್ಲಿ ನಡೆಯುವಂತ ಸಾಧ್ಯತೆಗಳಿದ್ದಾವೆ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಜೊತೆ ನಡೆಯುವಂತ ಒಂದು ಸಂಧಾನ ಸಭೆ ಏನಿದೆಯೋ, ಒಂದು ವೇಳೆ ಬಾಕಿ 38 ತಿಂಗಳ ಹಿಂಬಾಕಿ ವೇತನ ಸೇರಿದಂತೆ ಜನವರಿ 2024ರಿಂದ ವೇತನ ಪರಿಷ್ಕರಣೆ ಆಗ್ಬೇಕೆನ್ನುವಂತ ಪಟ್ಟು ಹಿಡಿದಿರುವಂತ ಕೆಲಸ ನೌಕರರಿಂದ ಏನಾಗ್ತಿದೆಯಲ್ಲ, ಈಗಾಗಲೇ 11 ತಿಂಗಳ ಹಿಂಬಾಕಿ ವೇತನವನ್ನ ಬಿಡುಗಡೆ ಮಾಡುವಂತ ಕೆಲಸ ಸರ್ಕಾರ ಮಾಡಿದೆ. BMTC, KSRTC, ಇತರೆ ಸಂಚಾರಿ ಸಂಬಂಧಪಟ್ಟಾಗಿರುವಂತಹ ಎಲ್ಲಾ ನಿಗಮಗಳಿಗೂ ಕೂಡ ಈಗಾಗಲೇ ನೌಕರರು ಸೇರಿದಂತೆ ಅಧಿಕಾರಿ ವರ್ಗದವರಿಗೆ ಹಣವನ್ನು ಕೂಡ ಬಿಡುಗಡೆ ಮಾಡುವಂತ ಕೆಲಸ ಆಗಿದೆ. ಇಷ್ಟಿದ್ದು ಕೂಡ 12.5% ವೇತನ ಪರಿಷ್ಕರಣೆಯನ್ನ 2025ರ ಜೂನ್ ಇಂದ ಜಾರಿ ಮಾಡುವಂತಹ ಕೆಲಸ ಸರ್ಕಾರ ಮಾಡಿದೆ. ಸರ್ಕಾರ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿರುವಂತಹ ಕಾರಣ ಇದೆಯಲ್ಲ, ಇದನ್ನ ಆರೋಪದ ರೂಪದಲ್ಲಿ ನೌಕರರು ಮಾಡ್ತಾ ಇದ್ದು ಈ ಸಂಬಂಧಪಟ್ಟಾಗೆ ಹೋರಾಟಕ್ಕೆ ಮುಂದಾಗಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂದು ಅಧಿಕೃತವಾದಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಒಟ್ಟಾರೆ ಇವತ್ತು ಸಂಜೆ ನಡೆಯುವಂತಹ ಸಂಧಾನ ಸಭೆಯಲ್ಲಿ ಸಫಲ ಆದ್ರೆ ಸರಿ, ಒಂದು ವೇಳೆ ವಿಫಲ ಆದ್ರೆ ಸಾರ್ವಜನಿಕವಾಗಿ ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗುತ್ತೆ. ಜೊತೆಗೆ ಈ ನೌಕರರ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಪಟ್ಟು ಬಿಡೋದಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡುವಂತ ಕೆಲಸ ಆಗ್ತಾ ಇದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.